ನಮಸ್ಕಾರ ವೀಕ್ಷಕರೇ, ಇಂದಿನ ವಿಶೇಷ ಕಾರ್ಯಕ್ರಮ ದೇಗುಲಗಳ ದರ್ಶನಕ್ಕೆ ಸ್ವಾಗತ. ದೇವರು ಎಲ್ಲೆಡೆ ಇದ್ದಾನೆ. ಅವನು ಸರ್ವವ್ಯಾಪ್ತಿ. ಅವನು ಇಲ್ಲದ ಸ್ಥಳವಿಲ್ಲ. ಇದು ನಮ್ಮ ಸನಾತನ ವೈದಿಕ ಧರ್ಮದ ಸ್ಥಾಪಿತರ ತೀರ್ಮಾನ. ಹೀಗಾಗಿ ದೇವರು ಎಲ್ಲೆಡೆ ಇದ್ದಾಗ ದೇವರು ದೇವಾಲಯದಲ್ಲಿ ಮಾತ್ರ ಇದ್ದಾನೆ ಎಂದು ಭಾವಿಸುವುದು ಸರಿಯೇ? ಸರ್ವವ್ಯಾಪ್ತಿಯಾದ ದೇವರನ್ನ ದೇವಾಲಯದೊಳಗೆ ಸ್ಥಾಪಿಸುವುದು ಸರಿಯೇ? ಈ ಸಂದೇಹ ಕೆಲವರಲ್ಲಿ ಉದ್ಭವಿಸುತ್ತದೆ. ದೇವರು ಸರ್ವವ್ಯಾಪ್ತಿ, ಇದೇ ಸತ್ಯ. ದೇವರು ಎಲ್ಲೆಡೆ ಇದ್ದಾನೆ. ದೇವರು ಪ್ರತಿಯೊಂದು ಕಣದಲ್ಲೂ ಇದ್ದಾನೆ, ಇದೇ ಸತ್ಯ. ಶೃಂಗೇರಿಯ ಪ್ರಧಾನ ದೇವತೆಯಾದ ಶ್ರೀ ಶಾರದೆಯ ಪ್ರಾಚೀನ ದೇವಾಲಯವು ಶ್ರೀ ಶಂಕರ ಭಾಗವತ್ಪಾದರು ದಕ್ಷಿಣಾಮ್ಯ ಪೀಠವನ್ನ ಸ್ಥಾಪಿಸುವುದರೊಂದಿಗೆ ಪ್ರಾರಂಭವಾಗುವ ಅದ್ಭುತ ಇತಿಹಾಸವನ್ನ ಹೊಂದಿದೆ. ಮೂಲತಃ ಇದು ಶ್ರೀ ಆದಿಶಂಕರರು ಬಂಡಿಯ ಮೇಲೆ ಕೆತ್ತಿದ ಶ್ರೀ ಚಕ್ರದ ಮೇಲೆ ಶ್ರೀಗಂಧದ ಮರದಿಂದ ಮಾಡಿದ ಶಾರದೆಯ ಮೂರ್ತಿಯನ್ನ ಹೊಂದಿರುವ ಆಡಂಬರವಿಲ್ಲದ ದೇವಾಲಯವಾಗಿತ್ತು. ತರುವಾಯ ಶ್ರೀ ಭಾರತೀ ಕೃಷ್ಣ ತೀರ್ಥರು ಮತ್ತು ಶ್ರೀ ವಿದ್ಯಾರಣ್ಯರು ಕೇರಳ ಶೈಲಿಯಲ್ಲಿ ಮರ ಮತ್ತು ಹೆಂಚಿನ ಚಾವಣಿಯೊಂದಿಗೆ ದೇವಾಲಯವನ್ನ ನಿರ್ಮಿಸಿದ್ರು. ಶ್ರೀ ಭಾರತೀ ಕೃಷ್ಣ ತೀರ್ಥರು ಶ್ರೀಗಂಧದ ವಿಗ್ರಹವನ್ನ ಪ್ರಸ್ತುತ ಚಿನ್ನದ ವಿಗ್ರಹದೊಂದಿಗೆ ಬದಲಾಯಿಸಿದ್ದಾರೆ. ಸಚ್ಚಿದಾನಂದ ಶಿವಾಭಿನಯ ನೃಹಸಿಂಹ ಭಾರತೀಯವರು ಗರ್ಭಗುಡಿಯ ಸುತ್ತಲೂ ಹೊಳಪುಳ್ಳ ಗ್ರಾನೈಟ್ ಗೋಡೆಯೊಂದಿಗೆ ಪ್ರಸ್ತುತ ರಚನೆಯನ್ನ ಗ್ರಾನೈಟ್ನಲ್ಲಿ ನಿರ್ಮಿಸಿದರು ಮತ್ತು ಶ್ರೀ ಚಂದ್ರಶೇಖರ ಭಾರತೀಯವರು ಮೇ 1916ರಲ್ಲಿ ಹೊಸ ದೇವಾಲಯವನ್ನ ಸ್ಥಾಪಿಸಿದರು. ಶ್ರೀ ಅಭಿನವ ವಿದ್ಯಾತೀರ್ಥರು ದೇವಾಲಯದಲ್ಲಿ ಹಲವಾರು ಸುಧಾರಣೆಗಳನ್ನ ಮಾಡಿದ್ರು. ಮಹಾಮಂಟಪವು ದುರ್ಗಾ, ರಾಜರಾಜೇಶ್ವರಿ, ದ್ವಾರಪಾಲಕರು ಮತ್ತು ದೇವಿಯರಂತಹ ದೇವತೆಗಳನ್ನ ಅದ್ಭುತವಾಗಿ ಕೆತ್ತಿದ ಬೃಹತ್ ಕಲ್ಲಿನ ಕಂಬಗಳನ್ನ ಹೊಂದಿದ್ದು, ಇವೆಲ್ಲವನ್ನ ತಮಿಳುನಾಡಿನಲ್ಲಿ ಅಭ್ಯಾಸ ಮಾಡುವ ಶಿಲ್ಪಶಾಸ್ತ್ರಗಳ ಪ್ರಕಾರ ಕೆತ್ತಲಾಗಿದೆ. ಅತ್ಯುನ್ನತ ಪರಿಶುದ್ಧತೆ, ಅತ್ಯುನ್ನತ ಭಕ್ತಿ ಮತ್ತು ಅಪ್ರತಿಮ ಮಾಂತ್ರಿಕ ಶಕ್ತಿಗಳನ್ನ ಹೊಂದಿರುವ ಆಚಾರ್ಯರ ನಿರಂತರ ಪರಂಪರೆಯ ಆರಾಧನೆಯಿಂದ ಪವಿತ್ರವಾದ ಶ್ರೀ ಶಾರದೆಯ ಮೂರ್ತಿಯು ಅನುಗ್ರಹ ಮತ್ತು ಆಶೀರ್ವಾದಗಳನ್ನ ಹೊರಸೂಸುತ್ತದೆ. 1999ರಲ್ಲಿ ಪ್ರಸ್ತುತ ಜಗದ್ಗುರು ಶಂಕರಾಚಾರ್ಯ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಶೃಂಗೇರಿಯಲ್ಲಿ ಶಾರದಾ ದೇವಿಗೆ 1 ಕೋಟಿ ರೂಪಾಯಿಗಳ ಚಿನ್ನದ ರಥವನ್ನ ಅರ್ಪಿಸಿದ್ರು. ಜಗದ್ಗುರುಗಳ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀ ಶಾರದಾ ದೇವಾಲಯದ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಚಿನ್ನದ ಬಾಗಿಲನ್ನ ಸ್ಥಾಪಿಸಿ ಉದ್ಘಾಟಿಸಲಾಯಿತು. 24 ಲಕ್ಷ ರೂಪಾಯಿಗಳ ಬೆಲೆ ಬಾಳುವ ಬಾಗಿಲಿನ ಚಿನ್ನದ ಹೊದಿಕೆಯು ಅದ್ಭುತ ಕಲಾಕೃತಿಯಾಗಿದೆ. 8 ಫಲಕಗಳ ಮೇಲೆ ಅಷ್ಟಲಕ್ಷ್ಮಿಯ ಆಕೃತಿಗಳನ್ನ ಕೆತ್ತಲಾಗಿದೆ. ಪ್ರತಿ ವರ್ಷ ಮಹಾನವಮಿಯೊಂದು ಶತಚಂಡಿ ಹೋಮ ಪೂರ್ಣಾಹುತಿಯೊಂದಿಗೆ 11 ದಿನಗಳ ಕಾಲ ನವರಾತ್ರಿ ಉತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಚೈತ್ರ ಶುಕ್ಲ ಪೂರ್ಣಿಮಾ ದಿನದಂದು ಶ್ರೀ ಶಾರದಾ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ವೈಶಾಖ ಕೃಷ್ಣ ಪ್ರತಿಪಥ ಮಹಾ ಅಭಿಷೇಕ ಮತ್ತು ಶ್ರೀ ಶಾರದಾಂಬಳಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ. ಕಾರ್ತಿಕ ಪೂರ್ಣಿಮಾ ದಿನದಂದು ಶ್ರೀ ಶಾರದಾ ಪುಣ್ಯಕ್ಷೇತ್ರದಲ್ಲಿ ದೀಪೋತ್ಸವ ನಡೆಯುತ್ತದೆ. ಮಾಘ ಶುಕ್ಲ ಪಂಚಮಿಯಂದು ಲಲಿತಾ ಪಂಚಮಿಯನ್ನ ಜಗದ್ಗುರುಗಳು ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಮಾಘ ಕೃಷ್ಣ ದ್ವಿತೀಯ ದಿನದಂದು ಜಗದ್ಗುರುಗಳಿಂದ ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ನಡೆಯುತ್ತದೆ. ಮಾಘ ತೃತೀಯದಂದು ಶ್ರೀ ಶಾರದಾಂಬ ರಥೋತ್ಸವವನ್ನು ಆಚರಿಸಲಾಗುತ್ತದೆ. ಶೃಂಗೇರಿ ಶ್ರೀ ಶಾರದಾ ಪೀಠದ 33ನೇ ಜಗದ್ಗುರುಗಳಾದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತೀಜಿ ಅವರು ಶಾರದಾಂಬಳ ದೇವಾಲಯದ ಸಂಕೀರ್ಣದ ಒಳಗೆ ಹಾಮ್ನವ ಪೀಠದ ಸ್ಥಾಪಕ ಶ್ರೀ ಆದಿಶಂಕರ ಭಾಗವತ್ಪಾದರೊಂದಿಗೆ 1 ದೇವಾಲಯವನ್ನ ನಿರ್ಮಿಸಿದ್ದಾರೆ. ಮೂರ್ತಿಯನ್ನ ಯೋಗಾಸನದಲ್ಲಿ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಬಲಗೈಯಲ್ಲಿ ಗದ್ದ ಮುದ್ರೆ ಮತ್ತು ಎಡಗೈಯಲ್ಲಿ ಅಭಯ ಮುದ್ರೆಯನ್ನ ಹೊಂದಿದ್ದಾರೆ. ಚಿತ್ರದ ಪೀಠವು 4 ಶಿಷ್ಯರನ್ನ ಹೊಂದಿದೆ ಮತ್ತು ಮುಂಭಾಗದಲ್ಲಿ ಶಿವಲಿಂಗವಿದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಶಂಕರರ ಜಯಂತಿಯ ಸಮಯದಲ್ಲಿ ವಿಶೇಷ ಪೂಜೆಯನ್ನ ನಡೆಸಲಾಗುತ್ತದೆ. ಜನಾರ್ದನ ಸ್ವಾಮಿ
ದೇವಸ್ಥಾನದಲ್ಲಿ ಆದಿಶಂಕರ ವಿಗ್ರಹವನ್ನ ಮೊದಲು ಪೂಜಿಸಲಾಗುತ್ತಾ ಇತ್ತು. ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಆದಿಶಂಕರ ವಿಗ್ರಹವನ್ನ ಮೊದಲು ಪೂಜಿಸಲಾಗ್ತಾ ಇತ್ತು. ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮೀಜಿ 33ನೇ ಆಚಾರ್ಯರು ಶಾರದಾ ದೇವಸ್ಥಾನದ ಉತ್ತರಕ್ಕೆ ಮಠದ ಕಟ್ಟಡದೊಳಗೆ ಚತುರ್ಭುಜಾಕೃತಿಯ ಪಾರಿಜಾತ ತೋತಿಯಲ್ಲಿ ಒಂದು ಸಣ್ಣ ದೇವಾಲಯವನ್ನ ನಿರ್ಮಿಸಿ ಆದಿಶಂಕರ ವಿಗ್ರಹವನ್ನ ಪ್ರತಿಷ್ಠಾಪಿಸಿದರು. ಶ್ರೀ ಅಭಿನವ ವಿದ್ಯಾತೀರ್ಥ ಸ್ವಾಮೀಜಿ 35ನೇ ಆಚಾರ್ಯರು ಗೃಹದ ಮೇಲೆ ಸ್ತೂಪಿಯೊಂದಿಗೆ ಆಕರ್ಷಕ ವಿಮಾನವನ್ನ ನಿರ್ಮಿಸಿದರು. ಇತ್ತೀಚೆಗೆ ಈ ವಿಗ್ರಹವನ್ನ ಸ್ಥಳಾಂತರಿಸಿ ಶ್ರೀ ಶಾರದಾ ದೇವಸ್ಥಾನದ ಒಳಗೆ ಇರಿಸಲಾಗಿದೆ. ಹಿಂದಿನ ದೇವಾಲಯ ಇದ್ದ ಸ್ಥಳದಲ್ಲಿಯೇ ಹೊಸ ರಚನೆಯನ್ನ ನಿರ್ಮಿಸಲಾಗುತ್ತಿದೆ. 2006ರ ವಿಜಯದಶಮಿ ದಿನದಂದು ಆದಿಶಂಕರಾಚಾರ್ಯರಿಗೆ ಹೊಸ ಬೃಹತ್ ದೇವಾಲಯ ರಚನೆಯನ್ನ ಮಾಡಲಾಯಿತು. ಅಧಿಷ್ಠಾನವು ಒಂದು ದೇವಾಲಯವಾಗಿದ್ದು ಅಲ್ಲಿ ಸನ್ಯಾಸಿಗಳ ಮರಣದ ಸುರುಳಿಯನ್ನ ಸಮಾಧಿ ಮಾಡಲಾಗುತ್ತದೆ ಮತ್ತು ಶಾಸ್ತ್ರೀ ಸೂಚನೆಗಳ ಪ್ರಕಾರ ಶಿವಲಿಂಗವನ್ನ ಪ್ರತಿಷ್ಠಾಪಿಸಲಾಗುತ್ತದೆ. ಇದನ್ನ ಸಮಾಧಿ ಎಂದು ಕರೆಯಲಾಗುತ್ತದೆ. ಮಹಾನ್ ಜ್ಞಾನಿಯ ಅಧಿಷ್ಠಾನವು ಪ್ರಶಾಂತತೆ, ಪವಿತ್ರತೆ ಮತ್ತು ಆಧ್ಯಾತ್ಮಿಕ ವೈಭವವನ್ನ ಹೊರಸೂಸುವ ವಾಸಸ್ಥಾನವಾಗಿದೆ. ಅಧಿಷ್ಠಾನಕ್ಕೆ ಭೇಟಿ ನೀಡುವ ಮತ್ತು ಭಕ್ತಿಯಿಂದ ಪ್ರದಕ್ಷಿಣೆ, ಜಪ, ಧ್ಯಾನ, ನಮಸ್ಕಾರಗಳು ಮತ್ತು ಪೂಜೆಗಳನ್ನು ಮಾಡುವ ಭಕ್ತರು, ಸಾಧಕರು ಮತ್ತು ಯಾಂತ್ರಿಕರು ಜ್ಞಾನಿಯ ಆಶೀರ್ವಾದವನ್ನ ಪಡೆಯುತ್ತಾರೆ. ಆಧ್ಯಾತ್ಮಿಕ ಅನ್ವೇಷಕರು ಅಧಿಷ್ಠಾನವನ್ನ ಕುಳಿತುಕೊಳ್ಳಲು, ಧ್ಯಾನ ಮಾಡಲು ಮತ್ತು ಅಂತಿಮ ಮೌನದೊಂದಿಗೆ ಪ್ರತಿಧ್ವನಿಸಲು ಒಂದು ಸ್ಥಳವೆಂದು ಪರಿಗಣಿಸುತ್ತಾರೆ. ಸಾಧಕರು ತಮ್ಮ ಸಾಧನೆಗೆ ಸಂಬಂಧಿಸಿದ ನಿರ್ದೇಶನಗಳು, ಮಾರ್ಗದರ್ಶನ, ಅರ್ಥಗರ್ಭಿತ ಬಹಿರಂಗಪಡಿಸುವಿಕೆಗಳು ಇತ್ಯಾದಿಗಳೊಂದಿಗೆ ಅಧಿಷ್ಠಾನದಲ್ಲಿ ಪ್ರಾರ್ಥಿಸುವಾಗ ವಿಶೇಷವಾಗಿ ಆಶೀರ್ವಾದ ಪಡೆದ ನಿದರ್ಶನಗಳು ಹಲವು. ಶೃಂಗೇರಿ ಶಾರದಾ ಪೀಠದ 33ನೇ ಪೀಠಾಧಿಪತಿ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮೀಜಿಯವರು ಜೀವನದಲ್ಲಿ ನಡೆದ ಒಂದು ಘಟನೆಯನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದು. ತುಂಬಾ ಸೂಕ್ತವಾಗಿದೆ. ಜಗದ್ಗುರುಗಳು ತಮಿಳುನಾಡು ಪ್ರವಾಸ ಮಾಡುತ್ತಾ ಇದ್ದಾಗ ಪರಮಪೂಜ್ಯರು ನೇರೂರಿನಲ್ಲಿ ಬೀಡು ಬಿಟ್ಟಿದ್ರು. ಅಲ್ಲಿ ಶ್ರೀ ಸದಾಶಿವ ಬ್ರಹ್ಮೇಂದ್ರ ಮಹಾಸ್ವಾಮಿಗಳ ಅಧಿಷ್ಠಾನ ಸಮಾಧಿ ಇದೆ. ಜಗದ್ಗುರುಗಳು ಸತತ 3 ದಿನಗಳ ಕಾಲ ಧ್ಯಾನದಲ್ಲಿ ಕುಳಿತು ಶ್ರೀ ಸದಾಶಿವ ಬ್ರಹ್ಮೇಂದ್ರ ದಿವ್ಯ ದರ್ಶನ ಪಡೆದರು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಸಮಾಧಿ ಎಂದು ಕರೆಯಲ್ಪಡುವ ಈ ಅಧಿಷ್ಠಾನಗಳ ಶಕ್ತಿಯನ್ನ ನಾವು ಯೋಚಿಸಬಹುದು. ಒಬ್ಬ ವ್ಯಕ್ತಿಯು ಅಧಿಷ್ಠಾನದಲ್ಲಿ ಅತ್ಯಂತ ಭಕ್ತಿ ಮತ್ತು ಭಕ್ತಿಯಿಂದ ವರ್ತಿಸಬೇಕು. ಅಂತಹ ಸ್ಥಳಗಳಲ್ಲಿ ಮೌನವನ್ನ ಕಾಪಾಡಿಕೊಳ್ಳುವುದು ಸ್ಪಷ್ಟವಾಗಿ ಕಡ್ಡಾಯವಾಗಿದೆ. ಧ್ಯಾನ ಮಾಡಲು ಸಮರ್ಪಕವಾದ ಟ್ಯೂನ್ ಮಾಡಿದಾಗ ಅವನು ಅಧಿಷ್ಠಾನದಲ್ಲಿ ಜ್ಞಾನಿಯ ಸೌಮ್ಯ ಉಪಸ್ಥಿತಿಯನ್ನ ಅನುಭವಿಸುತ್ತಾನೆ. ಅಧಿಷ್ಠಾನದಲ್ಲಿ ದಿನಕ್ಕೆ 1 ಅಥವಾ 2 ಬಾರಿ ನಿಯಮಿತವಾಗಿ ಪೂಜೆಯನ್ನ ನಡೆಸಲಾಗುತ್ತದೆ. ಆರಾಧನೆ ಮತ್ತು ಜಯಂತಿ ಇಂತಹ ವಿಶೇಷ ಸಂದರ್ಭಗಳಲ್ಲಿ ವಿಸ್ತಾರವಾದ ಪೂಜೆಗಳು, ಅಭಿಷೇಕ, ವೇದ ಪಾರಾಯಣ ಇತ್ಯಾದಿಗಳೊಂದಿಗೆ ಆಚರಿಸಲಾಗುತ್ತದೆ. ಇಷ್ಟಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ವೀಕ್ಷಕರೇ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಧನ್ಯವಾದಗಳು.